ನಟ ದಿಲೀಪ್. ಒಂದು ದಿನದ ನಂತರ ಮೌನ ಮುರಿದ ದಿಲೀಪ್ ಪತ್ನಿ. ದಿಲೀಪ್ ಪತ್ನಿಯವರು ಸಾವಿನ ಮರುದಿನವೇ ಒಂದು ಮೌನವನ್ನು ಮುರಿದಿದ್ದಾರೆ. ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಶಾಕಿಂಗ್ ವಿಷಯವನ್ನು ಹಂಚಿಕೊಂಡಿದ್ದ ದಿಲೀಪ್ ಪತ್ನಿ. ಅಷ್ಟಕ್ಕೂ ಶಪಥ ಮಾಡಿದ್ರು ದಿಲೀಪ್ ಪತ್ನಿ ಶ್ರೀವಿದ್ಯಾ ಅವರು. ಅಷ್ಟಕ್ಕೂ ಏನಾಯಿತು, ಏನು ಒಂದು ಶಾಕಿಂಗ್ ನ್ಯೂಸನ್ನು ಹಂಚಿಕೊಂಡ್ರು, ಅಷ್ಟಕ್ಕೂ ಅವ್ರ ಸಾವಿಗೆ ಕಾರಣವಾದರೂ ಏನು, ಒಂದು ರಹಸ್ಯ ಸಂಪೂರ್ಣವನ್ನು ಬಯಲು ಮಾಡಿದ್ದಾರೆ ದಿಲೀಪ್ ಅವರ ಪತ್ನಿಯವರು. ಅಷ್ಟಕ್ಕೂ ಏನಾಯಿತು, ಇವರ ಸಾವಿನ ಸುದ್ದಿ ಹೇಗೆ, ಏನಾದರೂ ಸೀಕ್ರೆಟ್ ಅಡಗಿದೆ ಇವರ ಸಾವಿನಲ್ಲಿ, ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಸಪೋರ್ಟ್ ಮಾಡಿ. ಈ ಒಂದು ದಿಲೀಪ್ ಅವರ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ದಿಲೀಪ್. ಸ್ಯಾಂಡಲ್ವುಡ್ ನಟ ನಿರ್ಮಾಪಕ ದಿಲೀಪ್ ರಾಜ್ ನಿಧನವಾಗಿದ್ದಾರೆ. ದಿಲೀಪ್ ರಾಜ್ ನಿಧನಕ್ಕೆ ಚಿತ್ರರಂಗದಿಂದ ಅನೇಕ ಅಭಿಮಾನಿಗಳು ಹಾಗೆ ಅನೇಕರು ಕಂಬನಿಯನ್ನು ಮಿಡಿಯುತ್ತಿದ್ದಾರೆ. 47 ವರ್ಷದ ದಿಲೀಪ್ ರಾಜ್ರವರು ಒಂದು ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. ಹೌದು, ಆಸ್ಪತ್ರೆಗೆ ನಸುಕಿನ ವೇಳೆಯಲ್ಲಿ ಕರೆದುಕೊಂಡು ಹೋಗಲಾಯಿತು. ಅಷ್ಟರ ಹೊತ್ತಿಗೆ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ದಿಲೀಪ್ ರಾಜ್ ನಿಧನಕ್ಕೆ ಚಿತ್ರರಂಗದ ಅನೇಕ ಅಭಿಮಾನಿಗಳು ಕಂಬನಿಯನ್ನು ಮಿಡಿತಾ ಇದ್ದಾರೆ. ಅಷ್ಟಕ್ಕೂ ದಿಲೀಪ್ ರಾಜ್ರವರ ಕನ್ನಡ ಚಿತ್ರರಂಗ ಪೈನ 2005ರಲ್ಲಿ ಬಿಡುಗಡೆಯಾದ ಬಾಯ್ ಫ್ರೆಂಡ್ ಚಿತ್ರದ ಮೂಲಕ ನಾಯಕ ನಟನಾಗಿ ಆರಂಭವಾಯಿತು. 2007ರಲ್ಲಿ ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರೊಂದಿಗೆ ಅಭಿನಯದ ಮಿಲನ ಚಿತ್ರದ ನಂತರ ಅವರಿಗೆ ಹೆಚ್ಚಿನ ಗುರುತು ಸಿಕ್ಕಿತು. ಅದಾದ ನಂತರ ದಿಲೀಪ್ ರಾಜ್ ಸುಮಾರು 20ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದರು. ಇವರ ಇತ್ತೀಚಿನ ಚಲನಚಿತ್ರವಾಗಿದ್ದ ಲವ್ ಮಾಕ್ಟೇಲ್ 3 ಗಮನ ಸೆಳೆದಿದ್ದು, ಇವರನ್ನು ಡಾರ್ಲಿಂಗ್ ಕೃಷ್ಣ ನಿರ್ದೇಶಿಸಿದ್ದರು. ಈ ಚಿತ್ರ ಮಾರ್ಚ್ 16ರಂದು ಚಿತ್ರಮಂದಿರಗಳಲ್ಲಿ ಕೂಡ ಬಿಡುಗಡೆಯಾಯಿತು. ಹಲವಾರು ಒಂದು ಸಿನಿಮಾಗಳ ಮೂಲಕ ಇವರು ತುಂಬಾ ಗುರುತಿಸಿಕೊಂಡಿದ್ದರು. ನಿರ್ದೇಶಕರು ಕೂಡ ಇವರು ಆಗಿದ್ದರು. ಇವರ ಒಂದು ಸಾವಿಗೆ ಮುಖ್ಯವಾದ ಕಾರಣ ಏನು ಅಂತ ನೋಡೋದಾದರೆ, ಇವರು ಒಂದು ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ. ಯಾಕೆ ಸಾವನ್ನಪ್ಪಿದ್ರು? ಹಾರ್ಟ್ ಅಟ್ಯಾಕ್ ಇವರ ಎದೆ ನೋವು ಮುಂಚೆನೇ ಬಂದಿತ್ತಂತೆ. ಹಾರ್ಟ್ ಅಟ್ಯಾಕ್ ಬರೋದಕ್ಕಿಂತ ಮುಂಚೆನೇ ಒಂದು ಎದೆ ನೋವು ಬಂದಿತ್ತಂತೆ. ಆ ಎದೆ ನೋವಿಗೆ ಇವರು ನಿರ್ಲಕ್ಷಿಸಿದ್ದಾರೆ. ಅದು ಯಾಕೆ ನಿರ್ಲಕ್ಷಿಸಿದ್ದಾರೆಪ್ಪ ಅಂತ ಅಂದರೆ, ಇವರ ಒಂದು ವಾಚ್ನಲ್ಲಿ ತೋರಿಸಿರುವ ಒಂದು ಹಾರ್ಟ್ ಅಟ್ಯಾಕ್ನಲ್ಲಿ ಹಾರ್ಟ್ ಬೀಟ್ನಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತಕ್ಕಂಥದ್ದನ್ನು ಇವರ ವಾಚ್ ತೋರಿಸಿದೆ ಅಂತೆ. ಆ ಕಾರಣ ಇವರು ಒಂದು ಎದೆ ನೋವನ್ನು ನಿರ್ಲಕ್ಷಿಸಿದ್ದಾರೆ. ನನಗೆ ಏನೂ ಆಗೋದಿಲ್ಲ ಇನ್ಮೇಲೆ, ಯಾಕಂತಂದರೆ ನನ್ನ ವಾಚ್ನಲ್ಲಿ ಸರಿಯಾಗೇ ಇದೆ, ಅದಕ್ಕೆ ನನಗೆ ಯಾವುದೇ ಎದೆ ನೋವು ಬಂದಿಲ್ಲ. ಎದೆ ನೋವು ಬಂದರೂ ಕೂಡ ಅದನ್ನು ನಿರ್ಲಕ್ಷಿಸಿ ಬಿಟ್ಟಿದ್ದಾರೆ. ಆ ಒಂದು ವಾಚ್ನಲ್ಲಿರುವ ಒಂದು ಸಮಯ ಒಂದು ಸರಿಯಾಗಿಯೇ ಒಂದು ಹಾರ್ಟ್ ಬೀಟನ್ನು ತೋರಿಸ್ತಾ ಇದೆ. ಆ ಕಾರಣ ಇವರು ಒಂದು ಹಾರ್ಟ್ ಅಟ್ಯಾಕನ್ನು ಎದೆ ನೋವನ್ನು ನಿರ್ಲಕ್ಷಿಸಿದ್ದಾರೆ. ಆ ಎದೆ ನೋವನ್ನು ನಿರ್ಲಕ್ಷಿಸಿರೋದ್ರಿಂದ ಇವರಿಗೆ ಒಂದು ಹಾರ್ಟ್ ಅಟ್ಯಾಕ್ ಆಗಿದೆ. ಆ ಹಾರ್ಟ್ ಅಟ್ಯಾಕ್ನಿಂದ ತಕ್ಷಣ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ನಸುಕಿನ ವೇಳೆಯೇ ಒಂದು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಒಂದು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಕನ್ನಡ ಚಿತ್ರರಂಗ ಫ್ಯಾಮಿಲಿ ಹಾಗೆ ಎಷ್ಟೋ ಒಂದು ನೆಂಟರು ಬೀಗರು ಅಭಿಮಾನಿಗಳು ಎಲ್ಲರೂ ಕೂಡ ಒಂದು ಶೋಕದಲ್ಲಿ ಮುಳುಗಿದ್ದರು. ಅದಾದ ನಂತರ ಮರಣವು ಕೂಡ ಹೊಂದಿದ ನಂತರ ತುಂಬಾ ಶೋಕವನ್ನು ವ್ಯಕ್ತಪಡಿಸಿದ್ರು. ಅದಾದ ನಂತರ ಇವರ ಬಗ್ಗೆ ನಿಮಗೆ ಅನಿಸುತ್ತೆ, ಇವರ ಒಂದು ನೆನಪು ಚಿರಋಣಿ ಯಾವತ್ತಿದ್ರು ನಮ್ಮ ಕರ್ನಾಟಕಕ್ಕೆ. ಇವ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ, ಇವರ ಯಾವ ಚಿತ್ರವೊಂದು ನಿಮಗೆ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ.